ಗೊತ್ತಾಯ್ತೋ ಹೆಂಗೋ ರಾಜಮ್ಮಗೆ ಅವ್ರ ಮೈದ್ನಂದು ಡೆಲಿವರಿ ಆಗಿರೋ ವಿಷಯ ಗೊತ್ತಾಯ್ತೋ ಹೆಂಗೋ ಹೇಳೋಣದಿಲ್ಲ ಏನಂತಾಳೆ ನೋಡೋಕ್ಕೆ ನಾನು ಹೋಗ್ಯವಳ ಏನೋ ಹೋಗ್ತಾಳೆ ಏನೋ ಕೇಳೋಣದಿಲ್ಲ. ರಾಜಮ್ಮ ರಾಜಮ್ಮ ಎಲ್ಲಂತಕಯ್ಯ ಈ ವಿಷಯ ಗೊತ್ತಾತ್ ನಿನಗೆ? ಹಾಂ ಇಲ್ಲಮ್ಮ ಏನು ವಿಷಯ? ಅದೇ ಎರ್ಗಿ ಕರ್ಕೊಂಡೋಗ್ಯಾವ್ರಿ ಅಂಬೋದೇನು ಗೊತ್ತಾತು, ಆದರೆ ಎಂಥದ್ದಾಗೈತಿ ಏನು ಅಂತೇಳಿ ಗೊತ್ತಾಗಲಿಲ್ಲ. ಎಂಥದಾತಂತ ಆತಂತಿ? ಹ್ಞೂ ಆತಂತ್ಕಣಿ ಗಂಡು ಹುಡ್ಗಂತೆ. ಗಂಡು ಹುಡ್ಗ ಆಗೈತೆ ಅಂದ್ಕಣಿ ರಜಮ್ಮ. ನೋಡಿ ತಾಯಿ ಹಂಗಾರೆ ನೀನು ಹೋಗಿಲ್ವೇ? ನಾನೆಲ್ಲ ನೋಡ್ಗಿಡಕ್ಕೆ ನಾನು ಹೋಗಿದ್ಯೇನೋ ತಲೆನೇ ಬಂದು ಹೋಗಿಲ್ವೇ? ನಂಗಾರೆ ಮೈದಂದು ನೋಡಮ್ಮ ಮೈದನ ಮಗ ಹುಟ್ಟ್ಯಾನಿ ನೋಡಕ್ಕೆ ಹೋಗ್ಬೇಕಾ? ತಾಯಿ ನಾವ್ಯಾತಕ್ಕೆ ನೋಡಕ್ಕೆ ಹೋದೆವು? ನಾವು ನೋಡಕ್ಕೆ ಹೋಗಲ್ಲಮ್ಮ ತಾಯಿ. ನಮ್ಮ ಹುಡುಗರೇನೆ ಹಂಗೈದಾವ ಹಂಗೇನು ಅದು ಹೆಂಗೈತೋ ಏನೋ. ಅಲ್ಲ ಅವರಿಬ್ಬರೇ ಹಂಗೈದಾರೆ, ಅದಿನ್ನ ಹೆಂಗೈತೋ ಏನೋ. ಇವೆರಡು ಕಟ್ರುಗಳು ಅದಿನ್ನಂತ ಕಟ್ರಾಗುತ್ತೋ ಏನೋ. ಈಗ ಚೆನ್ನಕೈತೆ ಅಂದ್ಕೊಣಿ ಪೋಟ ಅಲೆ ಹೊಡ್ಕೊಂಬಂದವ್ರೆ. ಚೆನ್ನಕೈತಂತೆ ಅವಳು ರೇಖಿ ಪೋನಿಗೆ ಕಳಿಸ್ಯವ್ರ ಆಲೇನೆ, ಅವ್ರ ಅತ್ತಿಗೆ ಕಳಿಸ್ಯವಳ ಆಲೇನೆ ಫೋಟ ಮಾಡಿದು ಕಳಿಸ್ಯವಳಿ. ಅವಳ ಫೋನ್ನಾಗೆ ಇತ್ತು, ನಾನು ನೋಡಿದೆ. ಎಂಥ ಚೆನ್ನಕೈತೆ ಹಂಗೇನಿ ಬೆಳ್ಳುಗೆ ಗಂಡು ಹುಡ್ಗ ಅಂದ್ಕೊಣಿ. ಗಂಡು ಹುಡ್ಗ ಆಗೈತೆ ನೋಡಮ್ಮ, ಅದ್ಲಿಗೆ ಗಂಡು ಹುಡ್ಗ ಆಗಿದ್ದ. ಗಂಡು ಹುಡ್ಗನ್ ನೋಡಮ್ಮ ತಾಯಿ. ನಾನು ಹೆಣ್ಣಾಗುತ್ತೆ ಅಂದ್ಕೊಂಡಿದ್ದೆ ಕಣಿ, ಗಂಡು ಹುಡ್ಗ ಆಗೈತಿ. ಯಾವ್ದಾಗ್ಲಿ ಬಿಡು, ಯಾವ್ದನಾಗ್ಲಿ ನಾನೇನು ತಲೆ ಕೆಡಿಸ್ಕೊಂಬಲ್ಲ. ನಾನೇನು ಯಾತೇನು ಯೋಚನೆ ಮಾಡೋಕ್ಕೋಗಲ್ಲ, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲೆ. ಹಂಗಾರೆ ಹೋಗಲ್ಲ ನೋಡಕ್ಕೆ ತೆಗಿ. ನಾನು ಯಾತಕ್ಕೆ ಹೋದೇನು? ನಾನು ಹೋಗಲ್ಲಮ್ಮ ತಾಯಿ. ನಾನು ಯಾತಕ್ಕೆ? ಅಯ್ಯೋ ಅವ್ರ ಮನೆ ಬಾಗ್ಲಿಗೆ ನಾನು ಹೋಗೋಕ್ಕಾಗುತ್ತೆ? ಇಲ್ಲಮ್ಮ ತಾಯಿ ನಾನು ಹೋಗೋದಿಲ್ಲ. ಅವ್ರು ನೋಡೋಕ್ಕೆ ನಮ್ಗೆ ಹಂಗೆ ಕಷ್ಟ ಅಂದಾಗ ಅವ್ರು ಆಗಿದ್ದಾರೆ. ಅಂತರ್ನೇನು ನೋಡಕ್ಕೆ ಹೋಗೋದು? ಇಲ್ಲಮ್ಮ ತಾಯಿ ನಾನು ನೋಡಕ್ಕೆ ಹೋಗಲ್ಲ, ನಾವು ಹೋಗೋದೇ ಇಲ್ಲ. ತಿಮ್ಮಜ್ಜಿ ನಾನು ಹೋದ್ರೂ ಹೋಗ್ಬೋದೇನೋ ಮೊಮ್ಮಗನ ನೋಡಕ್ಕೆ. ತಿಮ್ಮಜ್ಜಿ ಬಾ, ನಿನ್ನ ಮೊಮ್ಮಗ ಹುಟ್ಟ್ಯಾವನಂತೆ, ಹೋಗಲ್ವೇ ನೋಡಕ್ಕೆ? ಮೊಮ್ಮಗ? ಯಾವ ಮೊಮ್ಮಗ ಅಂತೀಯ? ನಿಮ್ಮ ಸಿದ್ಲಿಂಗನ ಮಗನ್ನ ನೋಡಕ್ಕೆ ಹೋಗಲ್ವಿ? ಗಿಜ್ಜಿಂಬಿಗೆ ಡೆಲಿವರಿ ಆಗೈತಂತೆ. ಗಂಡು ಹುಡ್ಗ ಚೆನ್ನಕೈತಂತೆ. ಇಲ್ಲಮ್ಮ ನಾನು ನೋಡಕ್ಕೆ ಹೋಗಲ್ಲ. ನನಗೆ ಸಾಕು, ನನ್ನ ಮೊಮ್ಮಕ್ಳು ಇವರೇ ಇದ್ದಾರೆ ಇಬ್ಬರಳು ಸಾಕು. ನಾನೇನು ಯಾರನ್ನೇ ನನ್ನ ಮೊಮ್ಮಕ್ಕಳು ಅಂದ್ಕೊಂಡಿರಲಿ, ಸಾಕು ಇವರೇ ನನ್ನ ಮೊಮ್ಮಕ್ಳು ಇಬ್ಬರಳು ಇದ್ದಾರೆ. ನೋಡು ನೀನೇನ ಹೋಗಿದ್ಯಾ ಮೊಮ್ಮಗ ನೋಡೋಣದಿಲ್ಲಿ ಅಂತ ಏನಾನು ಓದ್ಗಿದ್ಯಾ ಅಂದ್ರೆ ನಮ್ಮ ಮನೆಯಾಗ ಕಾಲು ಎತ್ತಿಸ್ಕೊಂಬಲ್ಲ ನಾನು. ಹೋಗ್ಕೊಡ್ದು ನೀನು. ನಾನೇ ಎತ್ತಕ್ಕೋದೇನು ಹೇಳಿ? ನಾನು ಹೋಗಲ್ಲಮ್ಮ ತಾಯಿ. ನಾನೇ ಎತ್ತಕ್ಕೋದೇನು? ಅಯ್ಯೋ ಹೋಗ್ರಿ, ಏನು ಆ ಸಣ್ಣ ಹುಡುಗರು ಏನು ಮಾಡ್ತಾವೆ ನೋಡ್ಕೇಳ್ರಿ, ನೋಡ್ರಿ ಬರ್ರಿ. ಅಯ್ಯೋ ಅವ್ರ ಅಣ್ಣ ಇರಲ್ಲ ನೋಡ್ಕೊಂತಾರೆ, 3 ಇದ್ದಾರೆ, 3 ಹೋಗ್ಯವ್ರಂತೆಲ್ಲ ಎಂತ ಚೆನ್ನಾಗಿ ನೋಡ್ಕೊಂತಾರಂತೆ. ಅವ್ರ ಅತ್ತೆ ಅವ್ರ ಅಮ್ಮಯ್ಯ ಎಲ್ಲ ಹೋಗ್ಯವ್ರಂತಿ, ಚೆನ್ನಾಗಿ ನೋಡ್ಕೊಂತಾರಂತಿ. ನೋಡ್ಕೊಂಬ್ಲೇಳು, ನಾವು ಹೋಗಲ್ಲ. ಏನಾನ ನೋಡ್ಕೊಂಬ್ಲೇಳು, ನಾವು ಹೋಗಲ್ಲ ಮತ್ತಾಯಿ. ನಾವು ಒಂದ್ಸತಿ ಹೇಳಿದ ಮೇಲೆ ಅಷ್ಟೇ, ನಾವು ಹೋಗಲ್ಲ. ಏನಾನ ಮಾಡ್ಕೊಂಬ್ಲೇಳು. ಹೋಗ್ಬೇಡ ಬಿಡು. ಹೋದ್ರೆ ಅಯ್ಯೋ ಬಂದು ಅವ್ರು ಸುತ್ತಾರ್ಕೊಂಡು ನಮ್ಮ ತಕ್ಕೆಂಬ್ತಾರೆ. ಏನು ನೋಡ್ದಿದ್ದೇನು? ನೋಡೋಕ್ಕೇನು ಹೋಗ್ಬೇಡ, ಸುಮ್ಕಿರು. ಏನು ನೋಡೋದೇನು? ನಾನು ಹೆಣ್ಣಾಗುತ್ತೆ ಅಂದ್ಕೊಂಡಿದ್ದೆ ಕಣಿ, ಹೆಣ್ಣು ಹುಡುಗಿ ಆಗುತ್ತೆ ಅಂದ್ಕೊಂಡಿದ್ದೆ. ನಿನ್ನ ಮಕ್ಳು ಗಂಡು ಮಕ್ಕಳು, ಅವಳಿಗೆ ಹೆಣ್ಣು ಹುಡುಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನಮ್ಗೆ ಗಂಡು ಹುಡುಗ ಆಗೈತಿ. ನಾವು ಹೊಟ್ಟೆಲ್ಲನ ಒಂಥರ ಹೆಂಗೆ ರಾಸ್ ದಪ್ಪಗಿತ್ತ, ಅದಕ್ಕೆ ನಾನು ಹೆಣ್ಣು ಹುಡುಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡಮ್ಮ ಮೊದಲನೇದೇನೆ ಗಂಡಾಗೈತಿ. ಆಗೈತಮ್ಮ, ಏನು ಮಾಡೋಣ? ಆಗ್ಲೇಳು, ನಾವೇನು ಹೋಗಲ್ಲ ತಾಯಿ. ನಾವೇನು ನೋಡಲ್ಲಮ್ಮ ತಾಯಿ. ನೀನೇನು ನಾವು ಈಗ ಹೋಗಿ ನೋಡಲ್ಲ. ಯಾಕೆ ನೋಡಕ್ಕೆ ಹೋಗ್ಬೇಕು? ಅವನು ಇನ್ನೂ ನಮ್ಮ ಸಿದ್ಲಿಂಗ ಮ್ಯಾಕೆ ಹೋಗ್ತಾನೆ ನೋಡಕ್ಕೆ ಹೋದ್ರೆ ಅಲ್ತಮ್ಮ, ಮ್ಯಾಕೆ ಹೋಗ್ತಾನೆ. ಅಯ್ಯೋ ನಮ್ಮ ತಕ್ಕ ಸುತ್ತರ್ಕೊಂಡು ಬಂದರು ಅಂತ ಹೇಳಿ ಅವನು ಇನ್ನೂ ಮೇಲಕ್ಕೆ ಹೋಗ್ತಾನೆ ಕಣಿ. ಅಯ್ಯೋ ಯಾರು ಮ್ಯಾಕೆ ಹೋಗಲ್ಲ ಕಣಿ. ಏನ ನೋಡಕ್ಕೆ ಬಂದವೆ ಬಿಡು, ಹೆರಿಗೆ ಆಗಿರೋದಕ್ಕೆ ನೋಡಕ್ಕೆ ಬಂದವ್ರಿ ಅಂತಾರೆ, ಸುಮ್ಮನೆ ಆಗ್ತಾರೆ, ಏನು ಮಾಡಲ್ಲ. ಹೋಗ್ರಿ ನೋಡ್ಕೊಂಬೋರ್ರಿ, ನೋಡಬೇಕು. ಅಲ್ಲ ನಿಮಗೆ ನಾಳೆ ಹೊತ್ನಾಗ ಯಾರಿಗೇನಿದೆ ಅಂತ ತಪ್ಪಿದ್ದಲ್ಲ, ನಾಳೆ ಹೊತ್ನಾಗ ನಿಮಗೆ ಕಷ್ಟ ಸುಖ ಆಯ್ತು ಅಂದ್ರೆ ಅವ್ರು ಬರ್ತಾರೆ, ಅವ್ರಿಗದ ನೀವು ಹೋಗ್ಬೇಕು. ಅಲ್ಲ ಇವಾಗೇನು ಚೆನ್ನಾಗಿದ್ದಾರೇನು? ಅವ್ರ ಅಣ್ಣ ಇರಲ್ಲ ಇದ್ದಾರೇನು ನೋಡ್ಕೊಂಬ್ತಾರೆ. ಹೆಂಗಾಗಲಿ ಸುಮ್ಮನೆ ಈಗಳಪ್ಪ ಬರ್ಲಿಲ್ಲ ಅಂಬದು ಯಾಕೆ ಮಾತು ಓದ್ಕೊಂತೀರ? ಹೋಗ್ರಿ ನೋಡ್ರಿ. ಇಲ್ಲ ಮತ್ತಾಯಿ ನಾವು ಹೋಗಲ್ಲ ಬಿಡು. ಯಾರು ಹೇಳಿದ್ರು ನಾವು ಹೋಗಲ್ಲ ಕಣಿ. ಇನ್ನೇನೇನು ನಾವು ಮಾತ್ರ ಅಲ್ಲಿ ಕಾಲಿಕ್ಕಲ್ಲ. ನೋಡಲ್ಲ ತಾಯಿ ನಾನು. ಸಾಕು, ನನ್ನ ಮಕ್ಕಳೇ ಇದ್ದಾವೆ. ಇನ್ನೊಂದು 2 ದಿನ ನನ್ನ ಮಕ್ಳಿಗೆ ಮದುವೆ ಮಾಡಿ ನನ್ನ ಮೊಮ್ಮಕ್ಕಳೇ ಆಗ್ತವೆ. ಅವ್ನ ಮಕ್ಳನ್ನ ನೋಡ್ಬೇಕಂಬೋದೇನಿಲ್ಲ ನಾನು. ಇಲ್ಲ ಮತ್ತಾಯಿ ನಾನು ನೋಡಕ್ಕೆ ಹೋಗಲ್ಲ. ನಾರ್ಮಲ್ ಆತಂತ ಏನು ಆಪ್ರೇಷನ್ ಮಾಡ್ಯಾರಂತೆ? ಅಯ್ಯೋ ಅದು ನಾರ್ಮಲ್ ಆಗ ಅಂತ ಮಕ್ಕನ ಅದ್ರದ್ದು. ಅದು ಮೊದಲೇ ಮಕ್ಕಳು ಬಿಡೋದು ಅದ್ರದ್ದೆಲ್ಲ ನಾರ್ಮಲ್ ಆಗುತ್ತೆ. ಆಪ್ರೇಷನ್ ಮಾಡಿ ತೆಗ್ದಿರೋದು. ಅಂಥರವೆಲ್ಲ ಕ್ಯಾಪಿಟರವೆಲ್ಲ ನಾರ್ಮಲ್ ಆದ್ರೆ ಆತಲ್ಲ. ಆಪ್ರೇಷನ್ ಮಾಡ್ಯವ್ರಿಗೆ ತೆಗ್ದೇವ್ರಿ. ಅವಳು ಮೊದಲೇ ಮೆತ್ತನಾಳು, ಅವಳು ಇನ್ನೆಲ್ಲಿ ನಾರ್ಮಲ್ ಆಗುತ್ತೆ? ಮೊದಲೇ ಮಕ್ಕಳೇ ಬಿಡೋಳು. ನಮ್ಮಂತಾಗ ಈಗ ಇಲ್ಲೇದ್ರಿಗೆ ಕುಕ್ಕ ಮಾಡಲ್ಲ. ನೋಡ್ತಿದ್ದೆ ಮಕ್ಕಳೇ ಬಿಡ್ಕೊಂಡು ಕುಕ್ಕಮ್ಮದೇನೋ ಆಗೈತೆ ಮಂಗಿ. ಅದಕ್ಕೆ ಎಲ್ಲಿ ನಮ್ಮ ನೋಡಮ್ಮ ನಮ್ಮ ವೆಲ್ಡ್ ನಾರ್ಮಲ್ಲು ಹೆಂಗೆ ನಾವು ಇಲ್ಲೋಡು ಹೆಂಗೆ ನಾರ್ಮಲ್ ಅಂದ್ರೆ ನಾವು ನಾರ್ಮಲ್.
ನಾವು ಹಂಗೆ ಆಗೈತೆ ನಮಗೆ ಡೆಲಿವರಿ. ಅಯ್ಯೋ ಇವಾಗ ಎಲ್ಲರಿಗೂ ಹಂಗೇನೆ ಆಪ್ರೇಷನ್ಗಳು ಮಾಡ್ತಾರೆ, ತೆಗಿತಾರೆ. ಒಟ್ಟು ಯಾಕೆ ಸುಮ್ಮನೆ ಸಮಸ್ಯೆಗಳು ಅಂತ ಹೇಳಿ ಬೇರೆನೆ ಬ್ಲಡ್ಡು ಕಮ್ಮಿ ಇತ್ತಂತೆ, ಅದಕ್ಕೆ ನಾರ್ಮಲ್ ಆಗಿಬಿಟ್ರೆ ಜಾಸ್ತಿ ಹೋಗ್ಬಿಡುತ್ತೆ, ಬ್ಲಡ್ಡು ಜಾಸ್ತಿ ಬೇಕು ಅಂತ ಹೇಳಿ ಅದಕ್ಕೆ ಆಪ್ರೇಷನ್ ಮಾಡ್ಯಾರ. ಆಪ್ರೇಷನ್ ಮಾಡೋಕ್ಕೂ ಬೇಕು, ಆದರೆ ಇವಳು ಒಂದು ಸ್ವಲ್ಪ ನೋವಿಗೆ ತಡೆಯಲ್ಲ, ಏನಿಲ್ಲ, ಅದು ನಾರ್ಮಲ್ ಒಂದು ಅವ್ರು ಕೊಟ್ಟಿರೋ ಡೇಟು ಮುಗ್ದಿತ್ತಂತೆ, ಅದಕ್ಕೆ ನಾರ್ಮಲ್ ಆಗಲ್ಲ ಅಂತ ಹೇಳಿ ಸುಮ್ಮನೆ ಆಪ್ರೇಷನ್ ಮಾಡಿ ತೆಗ್ದವ್ರಿ. ಹೆಂಗೆ ಬಿಡತ್ತ, ಆಗೈತಲ್ಲ ಆಪ್ರೇಷನ್, ಏನಾದೇನೇನು ಇವಾಗೇನು ಎಲ್ಲರಿಗೂ ಆಪ್ರೇಷನ್ ಮಾಡೇ ಮಗ ತೆಗ್ಯೋದು, ಏನಾಗಲ್ಲ. ನಾನು ಗೊತ್ತಾಯ್ತು ಹೆಂಗೋ ಅಂತ ಹೇಳೋಣ ಅಂತ ಬಂದು ನಮ್ಮ ಮೂವರು ಅಣ್ಣರು ಚೆನ್ನಾಗಿ ನೋಡ್ಕೊಂತಾರೆ ಅನ್ಸುತ್ತೆ ಕಣೆ. ಏನು ಗೊತ್ತಿರಲಿಲ್ಲ, ನೀನು ಹೇಳ್ದಾಗಲೇ ಗೊತ್ತಾಗಿದ್ದು. ನಾವು ಯಾತಕ್ಕೆ ಕೇಳಕ್ಕೋ ನಾವಂತವೆಲ್ಲ ಕೇಳಕ್ಕೆ ಹೋಗಲ್ಲ. ಈಗ ನಮ್ಗೆ ಆಗಲಿಲ್ಲರ ಸುದ್ದಿ ನಾವು ಮಾತಾಡೋಕೆ ಹೋಗಲ್ಲ ಕಣೆ. ಯಾವ ಮಾತಾಡ್ಸಲ್ವಲ್ಲ, ಯಾವ್ದಾನ ಆಗಲಿಲ್ಲ ಹೆಂಗ ಇರಲಿಲ್ಲ ಅಂತೇಳಿ ಆಲೇ ಸುಮ್ಮನೆ ಆಗ್ತೀನಿ. ನಾನು ಯಾತಕ್ಕೆ ಕೇಳೋಕ್ಕೆ ಹೋಗಲ್ಲ. ನೀನು ಬಂದ, ನೀನು ಹೇಳ್ದಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ, ಮಾತಾಡ್ಸಲ್ವಲ್ಲ, ನಾನು ಏನೇ ಆತಂಗೆ ಕೇಳಕ್ಕೆ ಹೋಗಲ್ಲ. ಬಿಡತ್ತ, ನಾವೇನು ಯಾರು ಹೋಗಲ್ಲ, ಎಲ್ಲ ಬರೀ ಅವ್ರ ತವ್ರ ಮನೆ ಕಡೆಗಳಾರೇನಿ. ಇವು ನಮ್ಮ ಸಿದ್ಲಿಂಗ್ ಕಡೆಗಳಾರೇನೆ ಯಾರೇನು ಬರಲ್ಲ, ನಮ್ಮ ಅಕ್ಕ ತಂಗಿಯರು ಯಾರು ಬರಲ್ಲ. ಅವ್ರಿಗೂ ಫೋನ್ ಮಾಡಿ ಹೇಳು, ಹೇಳಿ ನಮ್ಮ ತಂಗಿಗೂ ನಮ್ಮ ಅಕ್ಕನಿಗೂ ಫೋನ್ ಮಾಡಿ ಹೇಳ್ಬೇಕು ಬರಬೇಡ್ರಿ ಅಂತ. ಅವ್ರಿಗೆಲ್ಲ ಹುಡುಗರಿಗೆಲ್ಲ ಹೇಳ್ತಾರೆ, ಅವ್ರಿಗೆ ಹೇಳಿರಿ ಬೋಳಿದ್ದು ಮಾಡ್ತಾನೆ, ಬರಬೇಡ್ರಿ ಯಾರು ನೋಡೋಕ್ಕೆ, ಯಾರು ಹೋಗ್ದಂಗಿದ್ರೆ ಅವ್ನ ಬುದ್ಧಿ ಕಲ್ಕಮದು ಅಂತ. ಅಯ್ಯೋ ಹೇಳು, ಇವಾಗ ಹುಡುಗ ದೊಡ್ಡದಾಗ್ತಿದಂಗೆ ಮನೆ ಕಟ್ಟದೇಂತಿ. ಅವಾಗ ಹೇಳಾನು, ಇವಾಗ ಬೋಸ್ರಿಂಗ್ಸಲ್ಲ ಅದಕ್ಕೆ ಯಾತು ಮಾಡಲ್ಲ ಅಂತ. ಇವಾಗೆಲ್ಲ ಮನೆ ರಿಪೇರಿ ಮಾಡಿಸ್ತಾನಂತೆ, ಮನೆ ರಿಪೇರಿ ಮಾಡಿಸ್ತಾನಂತೆ, ಯಾರಿಗೆ ಹಾಕಿದಂಗೆ ಮನೆ ರಿಪೇರಿ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಿದ್ದಮ್ಮ. ಎಲ್ಲ ಅರ್ಥ ಆಗೋನು. ನೋಡಮ್ಮ, ಈ ಓಟು ಬುದ್ಧಿವಂತಿಕೆಯಿಂದನ ಹೆಂಗೆ ಮಾಡ್ತಾನೆ. ಭಾಳ ಬುದ್ಧಿ ಅವನಿಗೆ, ಏನೇ ಅಂದ್ರೂ ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ, ಅವ್ನು ಸುದ್ದಿನೇ ಬೇಡ, ಸುಮ್ಮನೀರು, ಅವ್ನು ಸುದ್ದಿನೇ ಮಾತಾಡೋದು ಬೇಡ, ನಾವು ಮಾತಾಡ್ಸಲ್ಲ ಮೇಲೆ ಅವ್ನು ಸುದ್ದಿ ಮಾತಾಡೋದು ಬೇಡ. ಅವ್ನು ಸುದ್ದಿ ಯಾಕೆ ಹೇಳಿ, ಇವಾಗ ಏನನ ಆಗಲಿ ಅವಳು ಅವಳು ಇದ್ದಾಳು, ಅವಳು ಕಟ್ರ ಮಟ್ರ ನಂಗೆ ಇದ್ದಾಳು. ಈಗ ಎಂಥ ಬುದ್ಧಿ ಬಂದೈತಿ. ಇವರು ಚೆನ್ನಾಗಿದ್ದರೆ ಸಹಿಸ್ಕೆಮಲ್ಲ. ಯಾರಾದರೂ ಚೆನ್ನಾಗಿದ್ದರೆ ನೋಡ್ರಿ, ಇವಾಗ ಸಿದ್ಲಿಂಗುಗೆ ಗಂಡು ಪಾಪ ಆಗೈತಲ್ಲ, ಮಗ ಹುಟ್ಟಿದಾನಲ್ಲ, ಅದಕ್ಕೇ ಇವ್ರಿಗೆಲ್ಲ ತುಂಬ ಹೊಟ್ಟೆ ಕಿಚ್ಚು. ಗಿರ್ಜಿಂಬಿಗೆ ಗಂಡು ಪಾಪ ಡೆಲಿವರಿ ಆಗಿರೋದಕ್ಕೆ ಇವ್ರಿಗೆಲ್ಲ ತುಂಬ ಹೊಟ್ಟೆ ಉರಿ. ಯಾಕಂತಂದರೆ ನನಗೆ 2 ಗಂಡು ಮಕ್ಕಳು ಅಂತ ಅಂದ್ಕೊಂಡಿದ್ಲೆ ಇವಳು, ಅದಕ್ಕೇ ಇವಾಗ ಹೆಂಗೋ ಅವ್ನಿಗೆ ಆಗ್ಬಿಡ್ತಲ್ಲ ಅಂತ ಹೇಳಿ ಹೊಟ್ಟೆ ಉರ್ಕೊಂಬ್ತಾ ಇದ್ದಾಳೆ. ನಾನು ಯಾರಾದರೂ ಚೆನ್ನಾಗಿದ್ರು, ಯಾರಾದರೂ ಏನಾದರೂ ಮಾಡಿದ್ರು ಇವಳು ಸಹಿಸ್ಕೊಂಬಲ್ಲ. ಯಾಕಂತಂದರೆ ಅವನಿಗೂ ಇವಾಗ ಮೈದ್ನೂ ಚೆನ್ನಾಗಿರ್ಬೇಕು ಅಂತ ಬಯಸಲ್ಲ. ಮೈದ್ನ ನಾವು ಚೆನ್ನಾಗಿರ್ಬೇಕು, ಮೈದ್ನ ಹೆಂಗಾದರೂ ಹಾಳಾಗೋಗ್ಲಿ ಅಂತ. ಇವಳು ತಿಮ್ಮಜ್ಜಿ, ನಾನಂತೂ ಅವಳು ನೋಡೋಕ್ಕೆ ಹೋಗಲ್ಲ, ಸಾಕಿ ಇವರೇ ನನ್ನ ಮೊಮ್ಮಕ್ಕಳು ಅಂತ ಹೇಳ್ತಾ ಇದ್ದಾಳೆ. ಈ ಮೊಮ್ಮಕ್ಕಳು ಹೆಂಗೆ ದೊಗ್ದಿಕ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಈ ವಜ್ಜಿಗೆ. ಅಲ್ಲ, ಈ ವಜ್ಜಿ ನನಗೆ ಬರೀ ಇವರೇ ಅಂತ ಅಂದ್ಕೊಂಡು ಇಲ್ಲೇ ಇದ್ದಾಳೆ. ಮುಂದೊಂದು ದಿನ ಗೊತ್ತಾಗುತ್ತೆ ಈ ವಜ್ಜಿಗೆ. ನಾನು ಬರಬಾರ್ದು ಬಂದಾಗ ಗೊತ್ತಾಗುತ್ತಾಗ ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.